ಸ್ನೇಹಿತರ ಯುಧಿಷ್ಠಿರನು ಸತ್ಯ ಮತ್ತು ಧರ್ಮದ ಪ್ರತೀಕನಾಗಿ ಪರಿಗಣಿಸಲ್ಪಟ್ಟಿದ್ದರೂ ಸಹ ಜೂಜಿನ ಆಟದಲ್ಲಿ ತನ್ನ ಸಂಪತ್ತು, ರಾಜ್ಯ, ಸಹೋದರರು ಹಾಗೂ ದ್ರೌಪದಿಯನ್ನು ಪಣಕ್ಕಿಡುತ್ತಾನೆ. ಇನ್ನೂ ಹಲವರು ಅವನು ಜೂಜಿನಲ್ಲಿ ದುರ್ಬಲನಾಗಿದ್ದನೆಂದು ಹೇಳುತ್ತಾರೆ. ಕೌರವರು ಆ ದುರ್ಬಲತೆಯನ್ನು ಚಾತುರ್ಯದಿಂದ ಬಳಸಿಕೊಳ್ಳುತ್ತಾರೆ. ಆದರೆ ಜೂಜು ಕೇವಲ ಆಟವಲ್ಲ, ಅದು ಹಸ್ತಿನಾಪುರದ ರಾಜಕೀಯ ಬಲೆಯಾಗಿ ರೂಪಿಸಲ್ಪಟ್ಟಿತು. ಧರ್ಮಕ್ಕೆ ಬದ್ಧನಾದಂಥ ಯುಧಿಷ್ಠಿರನು ಸಭೆಯ ಆಹ್ವಾನವನ್ನು ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅದನ್ನು ನಿರಾಕರಿಸುವುದು ಅಧರ್ಮವೆಂದು ಪರಿಗಣಿಸಲಾಗುತ್ತಿತ್ತು. ಇದು ಸಂಚು ಎಂದು ತಿಳಿದಿದ್ದರೂ ಸಹ ಧರ್ಮವನ್ನು ಕಾಪಾಡಲು ಧರ್ಮರಾಯನು ಸಭೆಯನ್ನು ಪ್ರವೇಶಿಸುತ್ತಾರೆ. ಪಣಗಳು ಹೆಚ್ಚಾಗುತ್ತಿದ್ದಂತೆ ಅವನ ಕರ್ತವ್ಯ ಮತ್ತು ದುರ್ಬಲತೆ ಅವನನ್ನು ಇನ್ನಷ್ಟು ಆಳಕ್ಕೆ ಎಳೆದವು. ಮೊದಲು ರಾಜ್ಯ, ನಂತರ ಸಹೋದರರು, ಕೊನೆಯಲ್ಲಿ ದ್ರೌಪದಿ. ಆ ಅವಮಾನವೇ ಮಹಾಭಾರತ ಯುದ್ಧದ ಬೀಜವಾಯಿತು.